ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧ ಜೀವನ ಚಾನಲ್. ಇವತ್ತಿನ ದಿನ ವಿಶೇಷವಾಗಿ ದೀಪಾವಳಿ ಹಬ್ಬದ ಹಲವಾರು ಮಾಹಿತಿಗಳನ್ನು ನಾವು ತಿಳಿಸ್ತಾ ಬಂದಿದ್ದೇವೆ. ಅದರಲ್ಲೂ ಈ ದಿನ ವಿಶೇಷ ನರಕ ಚತುರ್ದಶಿ ದಿನದಂದು ಮಾಡುವಂತಹ ಅಭ್ಯಂಗನ ಸ್ನಾನ ಅಥವಾ ಎಣ್ಣೆ ಸ್ನಾನದ ಬಗ್ಗೆ ಇವತ್ತಿನ ದಿನ ಮಾಹಿತಿಯನ್ನು ನೀಡಲಾಗಿದೆ. ಈ ದಿನ ನೀವು ಮಾಡುವಂತಹ ಎಣ್ಣೆ ಸ್ನಾನಕ್ಕೆ ಈ ಒಂದು ವಸ್ತುವನ್ನು ಬೆರೆಸಿದರೆ ಸಾಕು, ನೆಮ್ಮದಿಯ ಜೀವನದ ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹವೂ ಕೂಡ ಪ್ರಾಪ್ತವಾಗುತ್ತಾ ಹೋಗುತ್ತದೆ. ಸರಿ, ಹಾಗಾದರೆ ಬನ್ನಿ ಆ ಒಂದು ವಿಶೇಷ ಮಾಹಿತಿಯನ್ನು ತಿಳಿಯೋಣ. ಅಕ್ಟೋಬರ್ 18 ತ್ರಯೋದಶಿ ಎಂದು ನಾವು ಧನ ತ್ರಯೋದಶಿ ಎಂದು ಆಚರಿಸುವ ಮೂಲಕ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನ ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವರನ್ನು ಪೂಜಿಸುವುದರಿಂದ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ದಿನದಿಂದ ದೀಪಾವಳಿ ಹಬ್ಬದ ಮೊದಲನೇ ದಿನವಾಗಿದ್ದು ನಂತರ ನರಕ ಚತುರ್ದಶಿ ಆರಂಭವಾಗುತ್ತದೆ. ಅಂದರೆ ತ್ರಯೋದಶಿ ದಿನದಂದು ನೀರನ್ನು ತುಂಬಿಸಿ ನರಕ ಚತುರ್ದಶಿ ದಿನದಂದು ಸೂರ್ಯೋದಯಕ್ಕೆ ಮೊದಲು ಅಭ್ಯಂಗನ ಸ್ನಾನ ಅಥವಾ ಎಣ್ಣೆ ಸ್ನಾನವನ್ನು ಮಾಡಲಾಗುತ್ತದೆ. ಇದು ಅತ್ಯಂತ ಪವಿತ್ರವಾದಂಥ ದಿನವಾಗಿದ್ದು ದೀಪಾವಳಿ ಹಬ್ಬದ ಎರಡನೆಯ ದಿನವಾಗಿರುತ್ತದೆ. ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ಮಾಡುವ ಸ್ನಾನಕ್ಕೂ ವಿಶೇಷವಾಗಿ ದೀಪಾವಳಿ ಹಬ್ಬದಲ್ಲಿ ನರಕ ಚತುರ್ದಶಿ ದಿನದಂದು ಮಾಡುವಂತಹ ಸ್ನಾನಕ್ಕೂ ವಿಶೇಷವಾದಂತಹ ಒಂದು ಅರ್ಥ ಹಾಗೂ ಮಹತ್ವವನ್ನು ನೀಡಲಾಗಿದೆ. ಹಾಗೂ ಈ ದಿನ ಈ ಒಂದು ಪದಾರ್ಥವನ್ನು ನೀವು ಬೆರೆಸಿದರೆ ಸ್ನಾನ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಕಷ್ಟಗಳಿಗೆ ಕಾರಣವಾಗಿರುವಂತಹ ಗ್ರಹ ದೋಷಗಳಾಗಿರಲಿ ಅಥವಾ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಂದ ನೀವು ಒದ್ದಾಡ್ತಾ ಇದ್ರೆ ಆ ಎಲ್ಲ ಸಮಸ್ಯೆಗಳು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳಿಂದಲೂ ಕೂಡ ನೀವು ಮುಕ್ತಿಯನ್ನು ಹೊಂದಬಹುದು. ಅದರಲ್ಲೂ ವಿಶೇಷವಾಗಿ ನೀವು ಎಣ್ಣೆಯ ಸ್ನಾನ ಈ ಒಂದು ದಿನ ಮಾಡೋದ್ರಿಂದ ಚತುರ್ದಶಿ ದಿನದಂದು ಮಾಡೋದ್ರಿಂದ ವಿಶೇಷವಾಗಿ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಹೌದು, ನರಕ ಚತುರ್ದಶಿ ಎಂದು ಎಣ್ಣೆ ಸ್ನಾನ ಮಾಡಲು ಹಲವು ಧಾರ್ಮಿಕ ಹಾಗೂ ವೈಜ್ಞಾನಿಕ ಕಾರಣಗಳಿವೆ. ಆ ಕಾರಣ ತಿಳಿದು ಮಾಡುವುದು ಶ್ರೇಷ್ಠವೂ ಹಾಗೂ ಅರ್ಥಪೂರ್ಣ ಆಚರಣೆಯೂ ಕೂಡ ಅನಿಸುತ್ತದೆ. ಕಾರಣವಿಲ್ಲದೆ ನಾವು ಕೇವಲ ಸ್ನಾನ ಮಾಡಿದರೆ ಅದು ಮಾಮೂಲಿಯ ಸ್ನಾನದಂತೆ ಉಳಿಯುತ್ತದೆ ಹೊರತು ಅದರ ಯಾವುದೇ ರೀತಿಯಾದಂಥ ಪರಿಣಾಮವಾಗಲಿ ಫಲವಾಗಲಿ ನಮಗೆ ದೊರೆಯೋದಿಲ್ಲ. ಅದಕ್ಕಾಗಿ ಈ ದಿನ ಎಣ್ಣೆ ಸ್ನಾನ ಮಾಡೋದ್ರಿಂದ ನಮಗೆ ಯಾವೆಲ್ಲ ಪ್ರಯೋಜನವಿದೆ ಮತ್ತು ಅದಕ್ಕೆ ಕಾರಣವೇನು ಎಂಬುದರ ಬಗ್ಗೆ ನೋಡೋದಾದ್ರೆ, ಮೊದಲನೆಯದಾಗಿ ದೇಹ ಮತ್ತು ಮನಸ್ಸುಗಳು ಚೈತನ್ಯಗೊಂಡು ಯಾವುದೇ ರೀತಿಯಾದಂತಹ ರೋಗ ರುಜಿನಗಳು ಕಾಡುವುದಿಲ್ಲ. ಹೌದು, ಈ ದಿನ ಅತ್ಯಂತ ವಿಶೇಷವಾಗಿ ಸೂರ್ಯೋದಯಕ್ಕೂ ಮುನ್ನ ಎಣ್ಣೆಯನ್ನು ಮೈಗೆ ಹಾಗೂ ಸ್ವಲ್ಪ ಸಮಯ ಕಾಲ ಎಣ್ಣೆಯು ದೇಹವನ್ನು ಹೀರಿಕೊಳ್ಳುವಂತೆ ನಂತರ ಸ್ನಾನ ಮಾಡೋದ್ರಿಂದ ನಿಮ್ಮ ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆ ಇದೆ ಆ ಎಲ್ಲ ಆರೋಗ್ಯದ ಸಮಸ್ಯೆಯು ದೂರವಾಗ್ತಾ ಹೋಗುತ್ತದೆ ಎಂಬುದು ಹೇಳಲಾಗ್ತದೆ. ಸೂರ್ಯೋದಯದ ಒಳಗೆ ಎಣ್ಣೆ ಸ್ನಾನ ಮಾಡಿದರೆ ನರಕವು ತಪ್ಪುತ್ತದೆ ಎಂದು ಹೇಳಲಾಗ್ತದೆ. ಹಾಗೂ ಕೃಷ್ಣನು ನರಕಾಸುರನನ್ನು ಸಂಹರಿಸಿ 14,000 ರಾಣಿಯರನ್ನು ಬಿಡುಗಡೆ ಮಾಡುತ್ತಾರೆ ಈ ಒಂದು ದಿನ. ಹಾಗಾಗಿಯೇ ಈ ದಿನ ನರಕ ಚತುರ್ದಶಿ ಎಂದು ಆಚರಣೆಯನ್ನು ಮಾಡಲಾಗುತ್ತದೆ. ಇದರರ್ಥ ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವಂತಹ ಒಂದು ವಿಶೇಷ ಅರ್ಥವನ್ನು ಉಳ್ಳವಂತಹದ್ದು ಈ ಒಂದು ನರಕ ಚತುರ್ದಶಿ ದಿನವಾಗಿದೆ. ಹಾಗಾಗಿ ನೀವು ವಿಶೇಷವಾಗಿ ಈ ದಿನ ಎಣ್ಣೆ ಸ್ನಾನ ಮಾಡುವುದು ಅಥವಾ ಅಭ್ಯಂಗ ಸ್ನಾನ ಮಾಡುವುದು ವಿಶೇಷತೆಗಳಲ್ಲಿ ಒಂದಾಗಿದೆ. ಸಾಮಾನ್ಯವಾಗಿ ಕೆಲವರು ಎಣ್ಣೆಯನ್ನು ಹಚ್ಚಿಕೊಂಡು ನಂತರ ದೀಪದ ಆರತಿಯನ್ನು ಮಾಡಿಕೊಂಡು ನಂತರ ಒಂದು ಎಣ್ಣೆ ಸ್ನಾನವನ್ನು ಮಾಡ್ತಾರೆ. ಅಥವಾ ಇನ್ನು ಕೆಲವರು ಎಣ್ಣೆ ಸ್ನಾನದ ನಂತರ ದೀಪದ ಆರತಿಯನ್ನು ಬೆಳಗುತ್ತಾರೆ. ಈ ರೀತಿಯಾಗಿ ಗಂಡು ಮಕ್ಕಳಿಗೆ ಆರತಿಯನ್ನು ಬೆಳಗುವುದು ಕೂಡ ವಿಶೇಷವಾಗಿರುತ್ತದೆ. ಹಾಗೂ ಸ್ನಾನ ಮಾಡುವಾಗ ನಾವು ಯಾವ ಎಣ್ಣೆಯನ್ನು ಬಳಸಬೇಕು ಅಂದರೆ ಕೊಬ್ಬರಿ ಎಣ್ಣೆಗಳನ್ನು ಮತ್ತು ಸೀಗೆ ಪುಡಿಯನ್ನು ಹಚ್ಚಿ ಸ್ನಾನ ಮಾಡಲಾಗುತ್ತದೆ. ಈ ದಿನ ಈ ರೀತಿಯಾಗಿ ಸ್ನಾನ ಮಾಡೋದ್ರಿಂದ ದೇಹವು ನವ ಉಲ್ಲಾಸಮಯವಾಗ್ತಾ ಹೋಗುತ್ತೆ. ಹಾಗೂ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ನೀವು ಹೊರಬರಬಹುದು. ಹೌದು, ಹಾಗೂ ಈ ದಿನ ಗಂಗಾದೇವಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ನಮ್ಮ ಪಾಪಗಳನ್ನು ತೊಳೆಯುವಂತೆ ಹಾಗೂ ನಮ್ಮ ಪಾಪಗಳೆಲ್ಲವೂ ಕಳೆಯುವಂತೆ ಪ್ರಾರ್ಥಿಸಲಾಗುತ್ತದೆ. ಹಾಗೂ ಎಣ್ಣೆಯನ್ನು ಲಕ್ಷ್ಮಿಯ ಸಂಕೇತವೆಂದು ಹೇಳಲಾಗ್ತದೆ. ಹಾಗಾಗಿ ಈ ದಿನ ಎಣ್ಣೆಯ ಜೊತೆಗೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಸ್ನಾನ ಮಾಡುವುದು ಅಥವಾ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಮೈಗೆಲ್ಲ ಹಚ್ಚಿ ಸವರಿಕೊಂಡು ಸ್ನಾನ ಮಾಡುವುದು ಕೂಡ ವಿಶೇಷವಾದಂತಹ ಫಲಗಳನ್ನು ನೀಡುತ್ತದೆ ಎಂದು ಹೇಳಲಾಗ್ತದೆ. ಹಾಗೂ ಇದನ್ನು ಮೈಗೆ ಹಚ್ಚಿ ಸ್ನಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅಂಧಕಾರ ತೊಳೆದು ದೇಹ ಮನಸ್ಸು ಪವಿತ್ರಗೊಂಡು ಗಂಗೆಯಂತೆ ಶುದ್ಧವಾಗುತ್ತದೆ ಎಂದು ಹೇಳಲಾಗ್ತದೆ. ಜನ್ಮ ಜನ್ಮಾಂತರದ ಪಾಪಗಳು ಕಳೆಯಬೇಕು ಅಂದರೆ ಈ ದಿನ ವಿಶೇಷವಾಗಿ ಅಭ್ಯಂಗನ ಸ್ನಾನ ಅಥವಾ ಎಣ್ಣೆ ಸ್ನಾನ ಮಾಡಬೇಕೆಂದು ಹೇಳಲಾಗ್ತದೆ. ಇನ್ನು ವಿಶೇಷವಾಗಿ ನಾವು ಸ್ನಾನಕ್ಕೆ ಬಳಸುವ ಎಣ್ಣೆಗಳಲ್ಲಿ ಸಾಮಾನ್ಯವಾಗಿ ಕೆಲವು ಪದಾರ್ಥಗಳನ್ನು ಬೆರೆಸಿ ಮಾಡುವುದು ಸಕಲ ದೋಷ ನಿವಾರಣೆಯಾಗಿ ಹಾಗೂ ನಮ್ಮ ಜೀವನದಲ್ಲಿ ನಮ್ಮ ಆರೋಗ್ಯವು ಕೂಡ ಉತ್ತಮವಾಗುತ್ತದೆ ಎಂದು ಹೇಳಲಾಗ್ತದೆ. ಅದರಲ್ಲಿ ಮೊದಲಿಗೆ ನೀವು ಸ್ನಾನ ಮಾಡುವ ನೀರಿಗೆ ಗುಲಾಬಿ ದಳ ಹಾಗೂ ಶ್ರೀಗಂಧದ ಪುಡಿಯನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಆರ್ಥಿಕ ಸಮಸ್ಯೆಗಳಿದ್ದರೆ ಅಥವಾ ಆರ್ಥಿಕ ಸಂಕಷ್ಟಗಳಿದ್ದರೆ ಅದರಿಂದ ಹೊರಗಡೆ ಬಂದು ಸಂಪತ್ಭರಿತವಾದಂತಹ ಜೀವನ ಹಾಗೂ ಅಪಾರವಾದಂಥ ಸಂಪತ್ತು ಸಮೃದ್ಧಿ ನಿಮ್ಮದಾಗುತ್ತಾ ಹೋಗುತ್ತದೆ.
ಶುಕ್ರನೆಂದರೆ ಸಂಪತ್ತು, ಸಮೃದ್ಧಿ, ಐಷಾರಾಮಿಯ ಜೀವನ. ಹೀಗಿರುವಾಗ ಈ ಒಂದು ಗುಲಾಬಿ ದಳ ಮತ್ತು ಶ್ರೀಗಂಧವನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಆ ಎಲ್ಲ ರೀತಿಯಾದಂತಹ ಭಾಗ್ಯಗಳು ನಿಮ್ಮದಾಗುತ್ತಾ ಹೋಗುತ್ತದೆ. ಆರ್ಥಿಕ ನಷ್ಟದಿಂದ ನೀವು ಹೊರಗಡೆ ಬರಬಹುದು. ಹಾಗೂ ವಿಶೇಷವಾಗಿ ಈ ದಿನ ಎಳ್ಳೆಣ್ಣೆಯನ್ನು ಬೆರೆಸಿ ಅಥವಾ ಎಳ್ಳುಗಳನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದಲೂ ಕೂಡ ನೀವು ನಿಮ್ಮ ಜೀವನದಲ್ಲಿರತಕ್ಕಂಥ ಯಾವುದೇ ರೀತಿಯಾದಂತಹ ಗ್ರಹ ದೋಷಗಳು ಕಡಿಮೆಯಾಗಿ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರ ಕೃಪೆಯನ್ನು ನೀವು ಪಡೆಯಬಹುದಾಗಿದೆ. ಹಾಗೂ ಯಾವುದೇ ರೀತಿಯಾದಂತಹ ಕೆಲಸದಲ್ಲಿ ಅಡೆತಡೆಗಳಾಗಿರಬಹುದು ಅಥವಾ ನಿಮ್ಮ ಕೌಟುಂಬಿಕ ಸಮಸ್ಯೆಗಳಾಗಿರಬಹುದು, ಎಲ್ಲ ಸಮಸ್ಯೆಗಳಿಗೂ ಕೂಡ ಅಂದರೆ ಈ 3 ಪದಾರ್ಥಗಳನ್ನು ಅಂದರೆ ಗುಲಾಬಿ ದಳ, ಶ್ರೀಗಂಧದ ಪುಡಿ ಮತ್ತು ಎಳ್ಳೆಣ್ಣೆ ಅಥವಾ ಎಳ್ಳುಗಳನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಜೀವನದಲ್ಲಿ ನೀವು ಕಂಡಂತಹ ಎಲ್ಲ ಕನಸುಗಳು ನನಸಾಗುತ್ತಾ ಹೋಗುತ್ತದೆ. ಈ ವರ್ಷವಾದ ದೀಪಾವಳಿಯಿಂದ ನಿಮ್ಮ ಎಲ್ಲ ಕಷ್ಟಗಳ ಕತ್ತಲೆಯು ಕಳೆದು ಬೆಳಕಿನ ಜೀವನವನ್ನು ನೀವು ಪಡೆಯಬಹುದಾಗಿದೆ. ವಿಶೇಷವಾಗಿ ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಪರಿಹಾರವನ್ನು ನೀವು ನರಕ ಚತುರ್ದಶಿ ದಿನದಂದು ಮಾಡಬಹುದು. ಇವತ್ತಿನ ದಿನ ಹೇಳಿರುವ ಈ ಒಂದು ಸರಳ ಪುಟ್ಟ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.